ಹಲೋ ನಮಸ್ಕಾರ. ನೋಡಿ, ಇದು ಫ್ರ್ಯಾಂಚೈಸಿ ಬಿಸ್ನೆಸ್ಸು. ಅಬೌಟ್ ಫ್ರ್ಯಾಂಚೈಸಿ ಬಿಸ್ನೆಸ್, ಒಂದು 10,000 15,000 ಇದ್ದರೆ ಹೆಂಗೆ ಫ್ರ್ಯಾಂಚೈಸಿ ಬಿಸ್ನೆಸ್ ಮಾಡ್ಬೋದು ಅಂತ. ಕರ್ನಾಟಕದಲ್ಲಿ ಒಂದು 10-15,000 ಫ್ರ್ಯಾಂಚೈಸಿ ಇದ್ದರೆ ಫ್ರ್ಯಾಂಚೈಸಿ ಬಿಸ್ನೆಸ್ ಯಾವ್ದು ತೊಗೋಬೋದು ಅಂತ. ಮೊದಲನೇದು ಟಾಟಾ 1mg ಫ್ರ್ಯಾಂಚೈಸಿ ಬಿಸ್ನೆಸ್ಸು. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ, ಹೆಲ್ತ್ ಟಾಟಾ 1mg ಪ್ರೋಗ್ರಾಮು. ಇಲ್ಲಿ ಅಪ್ಲೈ ಹಿಯರ್ ಅಂತಿರುತ್ತೆ, ಅಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿ ನಿಮ್ಮ ಡೀಟೇಲ್ಸು, ಹೆಸರು, ಫೋನ್ ನಂಬರು, ಇಮೇಲು, ರೆಸಿಡೆನ್ಸ್ ಅಡ್ರೆಸ್ಸು, ಡಿಸ್ಟ್ರಿಕ್ಟು, ಪಿನ್ ಕೋಡು, ಸ್ಟೇಟು, ಸಿಟಿ, ಬಿಸ್ನೆಸ್ ಎಕ್ಸ್ಪೀರಿಯನ್ಸಸ್ಸು, ಯಾಕೆ ನೀವು ಬರ್ತಾ ಇದ್ದೀರಾ, ಎಲ್ಲಿ ಕೇಳಿದ್ದೀರಾ, ಮತ್ತು ಕೆಲವೊಂದು ಡೀಟೇಲ್ಸ್ನ ನೀವು ಕೊಡಬೇಕು. ಇದು 10-15 ಸಾವಿರ ರೂಪಾಯಿ ಹಂಗೆ ನೀವು ಇನ್ವೆಸ್ಟ್ ಮಾಡಿದರೆ ಪಾರ್ಟ್ನರ್ ಆಗ್ಬೋದು. ಇದರಲ್ಲಿ ಒಳ್ಳೆ ಇನ್ಕಮ್ ಇದೆ, ಒಳ್ಳೆ ಬಿಸ್ನೆಸ್ ಇದೆ. ನೀವು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಇದನ್ನು ಪ್ರೊಫೆಷನಾಗಿ ತೊಗೋಬೋದು. ಹೆಲ್ತ್ ಪಾರ್ಟ್ನರಾಗಿ ಟಾಟಾ 1mg ಅವ್ರು ಬಿಟ್ಟಿದ್ದಾರೆ, ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಎರಡನೇದು ಪೋಸ್ಟ್ ಆಫೀಸ್ ಫ್ರ್ಯಾಂಚೈಸಿ ಬಿಸ್ನೆಸ್ಸು. ಪೋಸ್ಟ್ ಆಫೀಸ್ ಫ್ರ್ಯಾಂಚೈಸಿ ಬಿಸ್ನೆಸ್ಸು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇಲ್ಲಿ ನೀವು ಫ್ರ್ಯಾಂಚೈಸಿ ಬಿಸ್ನೆಸ್ಸಿಗೆ ಏನೇನು ಡೀಟೇಲ್ಸ್ ಕೊಡಬೇಕು ಅಂತ ಇದೆ. ಇದರಲ್ಲಿ ಸ್ಟ್ಯಾಂಪ್ಸು, ಸ್ಟೇಷ್ನರಿ ಮಾರ್ಬೋದು, ಆರ್ಟಿಕಲ್ಸು, ಪೋಸ್ಟ್ ಆರ್ಟಿಕಲ್ಸು, ಮನಿ ಆರ್ಡರ್ಸು, ಪೋಸ್ಟ್ ಲೈಫ್ ಇನ್ಸೂರೆನ್ಸು, ಮತ್ತು ಪೇಮೆಂಟ್ ಸರ್ವಿಸಸ್ಸು, ಗವರ್ನೆನ್ಸ್ ಸಿಟಿಸನ್ ಸರ್ವಿಸಸ್ಸು, ಇದನ್ನೆಲ್ಲ ಮಾಡಿಕೊಂಡು ಕೆಲವೊಂದು ಊರಲ್ಲಿ ಪೋಸ್ಟ್ ಆಫೀಸ್ಗಳೇ ಇರೋಲ್ಲ, ಅಂಥ ಊರಲ್ಲೆಲ್ಲ ನೀವು ಇಂಥ ಫ್ರ್ಯಾಂಚೈಸೀಸ್ ಮಾಡಿ ಬಿಸ್ನೆಸ್ ಮಾಡ್ಬೋದು. ಒಂಥರ ಹೊಸ ಬಿಸ್ನೆಸ್ಸು. ನೀವು ಇದನ್ನು ಅಪ್ಲೈ ಮಾಡ್ಬೋದು. ಇದೊಂದು ಫ್ರ್ಯಾಂಚೈಸಿ ಬಿಸ್ನೆಸ್ ಆಫ್ ಪೋಸ್ಟ್ ಆಫೀಸ್ ಇಂಡಿಯನ್ ಪೋಸ್ಟ್ ಆಫೀಸ್ದು ಫ್ರ್ಯಾಂಚೈಸಿ ಬಿಸ್ನೆಸ್ಸು. ಇದು ಬಿಟ್ಟರೆ ನೆಕ್ಸ್ಟು DTDC ಇದೆ. DTDC ಫ್ರ್ಯಾಂಚೈಸಿದು ಇದನ್ನು ಯೂಸ್ ಮಾಡ್ಬೋದು. ಇದು ಕೊರಿಯರ್, DTDC ಕೊರಿಯರ್ ಮಾಡೋದು. ಇಲ್ಲಿ ಪಾರ್ಟ್ನರ್ ಮಾಡಬೇಕು ಅಂದರೆ ಬಿಕಮ್ ಪಾರ್ಟ್ನರ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. DTDC ಇದರಲ್ಲಿ ಒಳ್ಳೆ ರೇಟು, ಒಳ್ಳೆ ಇದು ಸಿಗುತ್ತೆ. ಬ್ರ್ಯಾಂಡ್ ಔಟ್ಲೆಟ್ ಮಾಡಿಕೊಂಡು ಕ್ಲೈಂಟ್ಸ್ನ ಅಟ್ರ್ಯಾಕ್ಟ್ ಮಾಡಿಕೊಂಡು ನೀವು DTDC ಕೊರಿಯರ್ನ ಇದರಲ್ಲಿ ನಿಮ್ಮ ಇಮೇಲ್ ID, ಪೋಸ್ಟಲ್ ಆಪರ್ಚುನಿಟಿ ID, ನೇಮ್, ಅಡ್ರೆಸ್ ಎಲ್ಲ ಕೊಟ್ಟರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ಈ DTDC ಬಿಸ್ನೆಸ್ ಕೂಡ ಮಾಡ್ಬೋದು. ಸೊ ಇದು ಬೇಸಿಕಲಿ 3 ಇದು 15,000 ಒಳಗಡೆ ನೀವು ಯಾವ್ದಾರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ, ಫ್ರ್ಯಾಂಚೈಸಿ ಬಿಸ್ನೆಸ್ ತೊಗೋಬೇಕು ಅಂತ ಇದ್ದರೆ, ಈ 3 ಬಿಸ್ನೆಸ್ನಲ್ಲಿ ಯಾವ್ದಾರು ಒಂದನ್ನು ಸೆಲೆಕ್ಟ್ ಮಾಡ್ಬೋದು. ಇದು ತುಂಬ ಒಳ್ಳೆ ನಿಮಗೆ ಆಪರ್ಚುನಿಟಿ. ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಧನ್ಯವಾದಗಳು.